ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಿಷ್ಕಲಸ್ ಪ್ರಪಂಚ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನಾಟಿ ಸ್ಟೈಲಲ್ಲಿ, ಮೈಸೂರ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದನ್ನ ವೈಟ್ ಪಲಾವ್ ಅಂತ ಕೂಡ ಹೇಳ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ, ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ. ಇಲ್ಲಿ 1 kg ಅಷ್ಟು ನಾನು ಚಿಕನ್ ತಗೊಂಡಿದ್ದೀನಿ. ಚಿಕನ್ ನ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡ್ಬೇಕು. ಇವಾಗ ನಾನು 1 ಬೌಲ್ ಆಗಷ್ಟು ನಾನಿಲ್ಲಿ ಮೊಸರನ್ನ ಹಾಕೊಂಡಿದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಯೂಸ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಇವಾಗ ಚಿಕನ್ನಿಗೆ ಮಾತ್ರ ಉಪ್ಪು ಹಾಕೊಳ್ಳೋಣ, ಅದಾದ್ಮೇಲೆ ಮಸಾಲೆ ಕೂಡ ಹಾಕೊಳ್ಳೋಣ. 1 ಸ್ಪೂನ್ ಆಗಷ್ಟು ಧನಿಯಾ ಪೌಡರ್, 1 ಸ್ಪೂನ್ ಆಗಷ್ಟು ಖಾರದ ಪುಡಿ, ಅರ್ಧ 1 ಸ್ಪೂನು ಪೆಪ್ಪರ್ ಪೌಡರ್, 1 ನಿಂಬೆ ಹಣ್ಣ ಹಿಂಡ್ಕೊಂಡು ನಾನು ರಸ ತಗೊಂಡಿದ್ದೀನಿ. ಅದನ್ನ ಕೂಡ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಕಲ್ಸಿಟ್ಬಿಟ್ಟು ಮ್ಯಾರಿನೇಟ್ ಮಾಡಕ್ಕೆ ಇಟ್ಕೊಬೇಕು. ಅರ್ಧ ಗಂಟೆಯಿಂದ 3/4 ಗಂಟೆ ಆಗಷ್ಟು ಗಂಟೆ ನಾವು ಇದನ್ನ ಮ್ಯಾರಿನೇಟ್ ಮಾಡೋಕೆ ಇಟ್ಕೊಳ್ಳೋಣ. ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ನಿಗೆ. ಟೇಸ್ಟ್ ಮಾತ್ರ ಜಸ್ಟ್ ವಾವ್ ಅನ್ನೋ ತರನೇ ಇರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಬಾಣ್ಲಿಗೆ ನಾನು 2 ಸ್ಪೂನ್ 3 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಇದಕ್ಕೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಶುಂಠಿ 1 ಇಂಚು, 2 ದೊಡ್ಡ ಗಾತ್ರದ್ದು ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೇನೆ 4 ಮೆಣಸಿನ್ಕಾಯಿ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದು ಕಲರ್ ಚೇಂಜ್ ಆಗೋ ತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೆ ನಾವು ಇದನ್ನ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. 1 ಹಿಡಿ ಆಗಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗಷ್ಟು ಪುದೀನ ಸೊಪ್ಪನ್ನ ನಾನು ಇಲ್ಲಿ ಆಡ್ ಮಾಡ್ಕೊಂಡು ಅದನ್ನ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತೆ ಅರ್ಧ ಸ್ಪೂನ್ ಆಗಷ್ಟು ಚಕ್ಕೆ ಲವಂಗ ಪೌಡರ್ನ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಓಕೆನಾ? ಇದು ಫ್ರೈ ಚೆನ್ನಾಗ್ ಆಗ್ಬೇಕು ನೋಡಿ. ಈ ತರ ಎಲ್ಲದಕ್ಕೂ ಚೆನ್ನಾಗಿ ಫ್ರೈ ಆದ್ರೇನೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಮೈಸೂರ್ ಸ್ಟೈಲ್ ಅಲ್ಲಿ ವೈಟ್ ಪಲಾವ್ ಅಂತ ಹೇಳ್ತಾರಲ್ವಾ, ವೈಟ್ ಚಿಕನ್ ಪಲಾವ್ ಆಗ್ಲಿ ಮಟನ್ ಪಲಾವ್ ಆಗ್ಲಿ, ಇದೇ ರೆಸಿಪಿಲಿ ನೀವು ಮಟನ್ ನ ಹಾಕೊಂಡು ಮಾಡ್ಕೊಂಡ್ರು ಕೂಡ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಫ್ರೈ ಮಾಡಿರೋದು ಆರಕ್ಕೆ ಇಟ್ಕೊಂಡಿದ್ದೆ. ಅದೆಲ್ಲ ಆರಿ ಆದ್ಮೇಲೆ ನಾನು ತಣ್ಣಗಾದ್ಮೇಲೆ ಇವಾಗ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಪೇಸ್ಟ್ ಆಗ್ಬೇಕು. ಫೈನ್ ಪೇಸ್ಟೇ ಮಾಡ್ಕೊಳ್ಳೋಣ, ಸ್ವಲ್ಪ ದಪ್ಪ ದಪ್ಪ ಇರೋದೇನ್ ಬೇಡ. ಇವಾಗ 1 ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ತುಪ್ಪ ಹಾಕೋತಾ ಇದ್ದೀನಿ 1 ಸ್ಪೂನು. ನೀವು ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ ಆ ಪ್ರಮಾಣದಲ್ಲಿ ತುಪ್ಪ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ. ನಾನಿವಾಗ ಸ್ಪೈಸಸ್ ನ ಆಡ್ ಮಾಡ್ಕೊಂತಿದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠಿ ಮೊಗ್ಗು ಅದೆಲ್ಲ ಇರುತ್ತಲ್ವಾ, ಅದನ್ನೆಲ್ಲ ಇವಾಗ ಎಣ್ಣೆ ಮತ್ತೆ ತುಪ್ಪ ಬಿಸಿ ಆದ್ಮೇಲೆ ಅದಕ್ಕೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಾದ್ಮೇಲೆ 1 ಈರುಳ್ಳಿನ ಕಟ್ ಮಾಡ್ಕೊಂಡು ನಾನು ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಅಲ್ಲಿ ರುಬ್ಬಕ್ ಕೂಡ ಹಾಕೊಂಡಿರೋದ್ರಿಂದ ನಾವು ಇವಾಗ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ತುಂಬಾನೇ ಇಂಗ್ರೀಡಿಯೆಂಟ್ಸ್ ಏನ್ ಬೇಕಾಗಲ್ಲ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇಂದಾನೆ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಬಹುದು. ಬೇರೆ ತರ ಬಿರಿಯಾನಿಗಳೆಲ್ಲಾದ್ರೆ ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲ ಜಾಸ್ತಿ ಹಾಕ್ಬೇಕಾಗುತ್ತೆ. ಇದಕ್ಕೆ ಏನಿಲ್ಲ, 1 kg ಮಾಡ್ಕೊಳಕ್ಕೆ 3 ಈರುಳ್ಳಿ ಸಾಕಾಗುತ್ತೆ, 2 ಟೊಮೊಟೊ ಸಾಕಾಗುತ್ತೆ. ಇವಾಗ ಆಗ್ಲೇ ರುಬ್ಕೊಂಡಿರುವಂತಹ ಮಸಾಲ ಕೂಡ ಇದಕ್ಕೆ ಹಾಕೊಂಡ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಫ್ರೆಂಡ್ಸ್. ಮಸಾಲ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಇದೇ ತರ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಅದು ತಳ ಹಿಡಿಬಾರ್ದು, ಎಣ್ಣೆ ಬಿಟ್ಕೊಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೇನೆ ನಾನು 2 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ಅದನ್ನ ಕೂಡ ಹಾಕೊಂಡು ಬೇಯಿಸ್ಕೊಳ್ಳೋಣ. ಮಸಾಲನ 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನ ಎಣ್ಣೆಲಿ ಈ ತರನೇ ತಿರುಗಿಸಿ ಈಗ ನೋಡ್ತಾ ಇರ್ಬೋದು ನೀವು, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಅವಾಗ್ಲೇ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದಂತಹ ಚಿಕನ್ ಕೂಡ ಆಡ್ ಮಾಡ್ಕೊಳ್ಳೋಣ ಮಸಾಲ ಒಳಗಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೀರ್ನ ಹಾಕೊಂಡ್ಬಿಟ್ಟು 1 ಗ್ಲಾಸ್ ಅಷ್ಟು ನೀರ್ ಹಾಕಿದ್ದೀನಿ ನಾನು. 1 ಗ್ಲಾಸ್ ಅಷ್ಟು ನೀರ್ ಹಾಕೊಂಡ್ಬಿಟ್ಟು ಉಪ್ಪು ಹಾಕೊಳ್ಳೋಣ. ಮತ್ತೆ ರುಚಿಗೆ ಹಾಕ್ಬಿಟ್ಟು 1 ವಿಷಲ್ ಹಾಕಿಸ್ಕೊಳ್ಳೋಣ. ಹಾಗೇನೆ ಮಾಡ್ಬೋದು, ಚಿಕನ್ ಆಗಿರೋದ್ರಿಂದ ವಿಷಲ್ ಹಾಕಿಸ್ಕೊಂಡ್ರೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ವಿಷಲ್ ಹಾಕಿಸ್ಕೊಳ್ಳೋಣ.
ನಾನಿಲ್ಲಿ ಒಂದು 2.5 ಇಂದ 3 ಗ್ಲಾಸ್ ಅಷ್ಟು ಅಕ್ಕಿನ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆನೆ ನೆನ್ಸಕ್ಕೆ. ಇವಾಗ ಇಲ್ಲಿ ವಿಷಲ್ ಕೂಡ ಬಂದು ಚಿಕನ್ ಕೂಡ ಬೆಂದಿ ಆಗಿದೆ. ಇದ್ರ ಜೊತೆಗೆ ನಾವಿವಾಗ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೆಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿನ ನೀರೆಲ್ಲ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇನ್ನ ಜಾಸ್ತಿ ಮಾಡ್ತಿದ್ದೀನಿ ಅಂತ ಅಂದ್ರೆ ನೀವು ಅದನ್ನೇ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಮಸಾಲ ಎಲ್ಲ. ನಾನು ಎಷ್ಟು ತೋರಿಸಿದೀನಿ ಅದ್ರ ಡಬಲ್ ಪ್ರಮಾಣ ತಗೊಳ್ಳೋದು ಅಷ್ಟೇ. ತುಂಬಾನೇ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮಕ್ಕಳಂತೂ ಸಖತ್ ಇಷ್ಟಪಡ್ತಾ ಇದ್ರು. ನೀವು ಕೂಡ ಒಂದ್ಸರಿ ಮಾಡಿ ನೋಡಿ. ಇವಾಗ ಎಷ್ಟು ಬೇಕೋ ಅಷ್ಟು ನೀರ್ನ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುದಿ ಬರೋವರೆಗೂ ನಾನು ಹೀಗೇನೆ ಮಾಡ್ಕೊಂತೀನಿ. ಚಿಕನ್ ನ ವಿಷಲ್ ಹಾಕಿಸ್ಬಿಟ್ಟು ಪಾತ್ರೆಯಲ್ಲಿ ಮಾಡ್ಕೊಳ್ಳೋ ತರ ಮಾಡ್ಕೊಂತೀನಿ. ಅವಾಗ ಏನಾಗುತ್ತೆ ಅಂತ ಅಂದ್ರೆ ಅನ್ನ ಹುಡಿ ಹುಡಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಪಾತ್ರೆಯಲ್ಲೇ ಮಾಡಕ್ಕೆ ಪ್ರಿಫರ್ ಮಾಡ್ತೀನಿ ಜಾಸ್ತಿ. ಇವಾಗ ಒಂದ್ ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹೇಳಿದೆ ಅಲ್ವಾ, ಅದನ್ನ ಕೂಡ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು, ನನಗೆ ವಿಷಲ್ ಹಾಕ್ಸಿದ್ರೆ ತುಂಬಾನೇ ಸಾಫ್ಟ್ ಅನ್ಸುತ್ತೆ ರೈಸು, ಅದಕ್ಕೋಸ್ಕರ ನಾನು ವಿಷಲ್ ಹಾಕ್ಸ್ಕೊಳಲ್ಲ. ಈ ತರನೇ ತಿರುಗಿಸಿ ಪಾತ್ರೆಯಲ್ಲೇ ಮಾಡ್ಕೊಂತೀನಿ. ಅವಾಗ ಮೇಲ್ಗಡೆ ಯಾವ ತರ ಇರುತ್ತೆ ರೈಸು, ಅದೇ ಒಳಗಡೆ ಕೂಡ ಆ ತರನೇ ಇರುತ್ತೆ. ಈ ತರ ನೀರೆಲ್ಲ ಕಡಿಮೆ ಆದ್ಮೇಲೆ ನಾನು ಇದಕ್ಕೆ ನಿಂಬೆ ಹಣ್ಣು ರಸ ಹಾಕ್ಬಿಟ್ಟು ಇವಾಗ ಸ್ಟೀಮಿಗೆ ಕಡಿಮೆ ಉರಿಲಿ ಇಡ್ತಾ ಇದ್ದೀನಿ. ಕುಕ್ಕರ್ನ ವಿಷಲ್ ಎಲ್ಲ ಮುಚ್ಚಿಬಿಟ್ಟು ಒಂದ್ 5 ರಿಂದ 10 ನಿಮಿಷ ಮಾಡ್ಕೊಂಡ್ರೆ ಸಾಕು. ಇವಾಗ ನೋಡಿ ಆಗಿದೆ. ಇವಾಗ ತುಂಬಾನೇ ಚೆನ್ನಾಗಿ ಬಂದಿತ್ತು. ಮಸಾಲ ಕೂಡ ಜಾಸ್ತಿ ಅನ್ಸಲ್ಲ, ಲೈಟ್ ಆಗಿ ಗೀ ರೈಸ್ ತರ ತುಂಬಾನೇ ಚೆನ್ನಾಗಿರುತ್ತೆ. ಚಿಕನ್ ವೈಟ್ ಪಲಾವ್ ತುಂಬಾನೇ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನಾನ್ ಮಾಡೋ ಮೆಥಡ್ ಅಲ್ಲಿ ಟ್ರೈ ಮಾಡಿ ಹೇಳಿ ನನಗೆ ಯಾವ ತರ ಬಂದಿತ್ತು ಅಂತ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಫ್ರೆಂಡ್ಸ್, ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋಸ್ನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಬಾಯ್ ಬಾಯ್.